ಹಲೋ ಮಕ್ಕಳೇ, ಹೇಗಿದ್ದೀರಾ? ಎಲ್ಲರೂ ಆರಾಮಲ್ವಾ? ಮೇಧಾ ಟುಸ್ಕಾರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ವಿಜಯ ಪಥ ಸರಣಿ 1ರ ಮಾಲಿಕೆ 2 ಗಣಿತದ ಕೆಲವೊಂದು ಪ್ರಶ್ನೆಗಳನ್ನು ನಾವಿವತ್ತು ಬಗೆಹರಿಸಲಿಕ್ಕಿದ್ದೇವೆ. ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ಬನ್ನಿ. ಮೊದಲನೆಯ ಪ್ರಶ್ನೆ, ಚಿತ್ರದಲ್ಲಿ ಓ ಕೇಂದ್ರವಾಗಿರುವ ವೃತ್ತಕ್ಕೆ ಎ ಬಿಂದುವಿನಲ್ಲಿ PB ಸ್ಪರ್ಶಕವನ್ನ ಎಳೆಯಲಾಗಿದೆ. AOP ಕೋನ AOP 45, ಅಂದ್ರೆ AOP ಅಂತ ಹೇಳಿದ್ರೆ ಯಾವುದು? ಈ ಕೋನ 45 ಡಿಗ್ರಿ ಆದ್ರೆ OPA ಅನ್ನ ಕಂಡುಹಿಡಿಯಿರಿ. ಈ ಕೋನವನ್ನ ಕಂಡುಹಿಡಿಬೇಕು. ನಮಗೆ ಗೊತ್ತಿರುವ ಹಾಗೆ ಏನಂತ ಹೇಳಿದ್ದಾರೆ? PB ಒಂದು ಸ್ಪರ್ಶಕ ಅಲ್ವಾ? ಇದು ಒಂದು ಸ್ಪರ್ಶಕ. ಸ್ಪರ್ಶಕದಿಂದ ಕೇಂದ್ರಕ್ಕೆ ಗೆರೆ ಎಳೆದ್ರೆ ಇದು ಇಲ್ಲಿ ಲಂಬ ಗೆರೆ ಎಳೆಯುವುದಲ್ವಾ? 90 ಡಿಗ್ರಿ ಆಗ್ತದೆ. ಹಾಗಾದ್ರೆ ನಾವು ಬರೆಯುವ OAP ಅಲ್ವಾ? OA ಅಥವಾ ನಾವು ಹೇಗೆ ಬರಿಬಹುದು? PAO ಕೂಡ ಬರಿಬಹುದು. PAO 90 ಡಿಗ್ರಿ. ಯಾಕೆ ಹೇಳಿದ್ರೆ ಸ್ಪರ್ಶಕದಿಂದ ಕೇಂದ್ರಕ್ಕೆ ಎಳೆದ ಲಂಬ. ಸ್ಪರ್ಶಕದಿಂದ ಕೇಂದ್ರಕ್ಕೆ ಎಳೆದ ಲಂಬ ಅಲ್ವಾ? ಈಗ ಮತ್ತೊಂದು ಕೋನ ಕೊಟ್ಟಿದ್ದಾರೆ, AOP ಅಂತ ಹೇಳಿ ಕೊಟ್ಟಿದ್ದಾರೆ 45 ಡಿಗ್ರಿ. ಹಾಗಾದ್ರೆ ಎರಡು ಕೋನ ಇದ್ದಾಗ ಮೂರನೇ ಕೋನ ನಮಗೆ ಕಂಡು ಹಿಡಿಲಿಕ್ಕೆ ಸುಲಭ ಅಲ್ವಾ? ಹೇಗೆ ಬರಿಬಹುದು? PAO ಪ್ಲಸ್ AOP ಪ್ಲಸ್ ಯಾವ ಕೋನವನ್ನು ನಾವು ಕಂಡು ಹಿಡಿಲಿಕ್ಕೆ? OPA ಅಂದರೆ 180 ಡಿಗ್ರಿ. ಯಾಕೆ? ಕಾರಣ ಏನು? ತ್ರಿಭುಜದ ಒಳಕೋನಗಳ ಮೊತ್ತ ಅಲ್ವಾ? ತ್ರಿಭುಜದ ಒಳ ಕೋನಗಳ ಮೊತ್ತ. ಹಾಗಾದ್ರೆ ತ್ರಿಭುಜದ ಒಳಕೋನಗಳ ಮೊತ್ತ ಇದು 90 ಪ್ಲಸ್ ಎಷ್ಟು? 45. ಇದನ್ನ ಹಾಗೆಯೇ ಬರಿತೇನೆ, POPA ಎಂದು 180. ಇದು 90 ಮತ್ತು 45 ಕೂಡಿಸಿ ಎಷ್ಟು ಬರ್ತದೆ? 135 ಬರ್ತದೆ ಅಲ್ವಾ? 135 ಡಿಗ್ರಿ ಪ್ಲಸ್ OPA ಎಂದರೆ 180 ಡಿಗ್ರಿ. ಹಾಗಾದ್ರೆ OPA ಎಂದರೆ 180 ಮೈನಸ್ 135. 180ರಿಂದ 135 ಕಳೆಯಿರಿ ನೋಡೋಣ. 135 ಕಳೆದಾಗ ಎಷ್ಟು ಬರ್ತದೆ? 45 ಡಿಗ್ರಿ ಬರ್ತದೆ. ಸೊ OPA ಅನ್ನೋದು 45 ಡಿಗ್ರಿ. ಇದು ಉತ್ತರ. ಎರಡನೇ ಪ್ರಶ್ನೆಗೆ ಹೋಗೋಣ. X ಅಕ್ಷದಿಂದ -8,3ಗೆ 3 ಬಿಂದುವಿಗೆ ಇರುವ ದೂರ. ಇದನ್ನು ಸುಲಭದ ರೀತಿಯಲ್ಲಿ ಮಾಡ್ಬೋದು, ಆದ್ರೆ ನಾನು ಇದನ್ನ ಕ್ರಮ ಪ್ರಕಾರ ಹೇಗೆ ಮಾಡೋದಂತ ಹೇಳ್ತೇನೆ, ಮತ್ತೆ ಸುಲಭದಲ್ಲಿ ಕೂಡ ಹೇಗೆ ಅಂತ ಹೇಳ್ತೇನೆ. ನೋಡಿ, ಒಂದು ಬಿಂದು ಕೊಟ್ಟಿದ್ದಾರೆ. ಸೊ X ಅನ್ನೋದು ಕೊಟ್ಟಿದ್ದಾರೆ ಅಲ್ವಾ? ಅಥವಾ A ಬಿಂದು ಕೊಟ್ಟಿದ್ದಾರೆ. A ಬಿಂದು ಅಂತ ಬರಿತೇನೆ. ಆಯ್ತಾ? ಎಷ್ಟು ಕೊಟ್ಟಿದ್ದಾರೆ? -8,3. ಇದನ್ನ ನಾನು X1, Y1 ಅಂತ ಹೇಳಿ ತಗೊಳ್ತೇನೆ. ಹಾಗೆ B ಬಿಂದು ಇದು ನನಗೆ ಗೊತ್ತಿಲ್ಲ, ಆದ್ರೆ ಅದರದ್ದು ದೂರ X ಅಕ್ಷದಿಂದ ದೂರ ಕೇಳಿದ್ದಾರೆ. ಹಾಗೆ X ಅಕ್ಷ ಅಂತ ಹೇಳಿದ್ರೆ -8, ಆದ್ರೆ Y ನಮ್ಗೆ ಗೊತ್ತಿಲ್ಲ, 0 ಅಂತ ತಿಳ್ಕೊಳ್ಳೋಣ. ಅದನ್ನ ನಾನು ಹೇಗೆ ಬರಿತೇನೆ? X2 ಮೈನಸ್ ಅದು X2, Y2 ಅಂತ ಹೇಳಿ ಬರಿತೇನೆ. ಈಗ ದೂರ ಸೂತ್ರ ನಮ್ಗೆ ಗೊತ್ತಿದೆ ಅಲ್ವಾ? ದೂರ ಸೂತ್ರ ಯಾವುದು? ದೂರ ಸೂತ್ರ ಹೇಳಿ ನೋಡೋಣ ಒಮ್ಮೆ, ಮನಸ್ಸಿನಲ್ಲಿ ಹೇಳಿಕೊಳ್ಳಿ ನಿಮ್ಮಷ್ಟಕ್ಕೆ. ವರ್ಗಮೂಲ X2 ಮೈನಸ್ X1 ಪ್ಲಸ್ ಅದರ ಸ್ಕ್ವೇರ್ ಅಲ್ವಾ? ಹಾಗೆಯೇ Y2 ಮೈನಸ್ Y1 ಇದರ ಸ್ಕ್ವೇರ್ ವರ್ಗ ಅಲ್ವಾ? ಈಗ ನಮ್ಗೆ ಗೊತ್ತಿರುವ ಹಾಗೆ X2 ಎಷ್ಟು? ವರ್ಗಮೂಲ ಹಾಕ್ತೇನೆ. X2 ಎಷ್ಟು? -8 ಮೈನಸ್ X1 ಎಷ್ಟು? -8 ಇದ್ರ ವರ್ಗ ಅಲ್ವಾ? ಪ್ಲಸ್ Y2 ಎಷ್ಟು? Y2 ಹೇಳಿದ್ರೆ 0, Y1 ಅಂತ ಹೇಳಿದ್ರೆ 3 ಇದ್ರ ವರ್ಗ. ಅಂದರೆ ವರ್ಗಮೂಲ ನೋಡಿ, ಇದು ಮೈನಸ್ ಮೈನಸ್ ಏನಾಗ್ತದೆ? ಪ್ಲಸ್ ಆಗ್ತದೆ. ಇದು 2 +8 ಮತ್ತು -8 ಉತ್ತರ ಎಷ್ಟು ಬರ್ತದೆ? 0 ಬರ್ತದೆ ಅಲ್ವಾ? ವರ್ಗಮೂಲ 0ಯ ವರ್ಗ ಮೈನಸ್ 3ರ ವರ್ಗ. 0ಯ ವರ್ಗ ಅಂತ ಹೇಳಿದ್ರೆ ಅಷ್ಟೇ 0, ಪ್ಲಸ್ 3ರ ವರ್ಗ ಎಷ್ಟು? 9. ಹಾಗಾದ್ರೆ 0 + 9 ಹೇಳಿದ್ರೆ ವರ್ಗಮೂಲ 9 ಬರ್ತದೆ. ವರ್ಗಮೂಲ 9 ಅಂತ ಹೇಳಿದ್ರೆ 3 ಮಾನಗಳು ಅಲ್ವಾ? ಈಗ ನಾನು ಆಗ ಹೇಳಿದ ಹಾಗೆ ಈಸಿ ಇದನ್ನ ಮಾಡದೆ ಹೇಗೆ ಮಾಡೋದಂತ ಹೇಳಿದ್ರೆ, ಇದು ನಮ್ಮ ಏನು ನಕ್ಷೆ ಆದ್ರೆ ಇದು +1 +2 +3 ಅಲ್ವಾ? ಇಲ್ಲಿ -1 -2 -3 -4 -5 -6
-7 -8. ಹಾಗೆ ಇಲ್ಲಿ 1 2 3 1 ಸ್ಟೆಪ್ 2 ಸ್ಟೆಪ್ 3 ಸ್ಟೆಪ್ ಇಲ್ಲಿ ಉಂಟು ಬಿಂದು. ಹಾಗಾದ್ರೆ ಎಕ್ಸ್ ಅಕ್ಷದಿಂದ ಇಲ್ಲಿಗಿರುವ ದೂರ ಎಷ್ಟು? 3 ಮಾನಗಳು ಅಲ್ವಾ. ಇದನ್ನ ಮಾಡದೆ ಕೂಡ ಇದನ್ನ ಮಾಡ್ಬೋದು. ಇದು MCQಗೆ ಅಂದ್ರೆ ಆರಿಸಿ ಬರೆಯಲಿಕ್ಕೆ ಕೇಳಿದ್ರೆ ಈ ರೀತಿಯಲ್ಲಿ ನೀವು ನೋಡಿಕೊಂಡು ಮಾಡಬೇಕಾಗ್ತದೆ ಆಯ್ತಾ. ಮೂರನೇ ಪ್ರಶ್ನೆಗೆ ಹೋಗೋಣ. 7/80 ಛೇದವನ್ನು 2 ರ ಘಾತ n ಗುಣಿಸು 5 ರ ಘಾತ m ರೂಪದಲ್ಲಿ ಬರೆಯಿರಿ. ಹೇಗೆ ಬರೆಯುವುದು? ಮೊದಲಿಗೆ 80ನ್ನ ಅಪವರ್ತನ ವಿಧಾನದಿಂದ ಭಾಗಿಸ್ಬೇಕು ಆಯ್ತಾ. 2 2 ಎಷ್ಟ್ಲಿ 8 4 8 0 40 ಅಲ್ವಾ. ಹಾಗೆ 2 ಎಷ್ಟ್ಲಿ 4 2 2 4 ಸೊ 20 0 2 ಎಷ್ಟ್ಲಿ 20 10ಲಿ 2 ಎಷ್ಟ್ಲಿ 10 2 5ಲಿ 5 ಎಷ್ಟ್ಲಿ 5 1ಲಿ ಅಲ್ವಾ. ಈಗ 7/80 ಇದನ್ನ ನಾವು 80ನ್ನ ಈ ರೀತಿಯಲ್ಲಿ ಬರಿಬೇಕು. 1 2 3 ನೋಡಿ 1 2 3 4 2 ಎಷ್ಟು ಸಲ ಇದೆ? 4 ಸಲ ಗುಣಿಸಲಾಗಿದೆ. 5ನ್ನ ಎಷ್ಟು ಸಲ ಗುಣಿಸಲಾಗಿದೆ? 1 ಸಲ. ಇದು ಉತ್ತರ. ಸುಲಭ. ಇದು 1 ಮಾರ್ಕಿನ ಪ್ರಶ್ನೆಗೆ ಬಂದದ್ದು 2023ರಲ್ಲಿ ಬಂದಂತಹ ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳಿವೆ ಎಲ್ಲವೂ. ಓಕೆ. ಸೊ 4ನೇ ಪ್ರಶ್ನೆಗೆ ಹೋಗೋಣ. 72 ಮತ್ತು 120ರ ಮಾಸಾವನ್ನು ಯೂಕ್ಲಿಡ್ನ ಭಾಗಾಕಾರ ವಿಧಿಯನ್ನ ಉಪಯೋಗಿಸಿ ಕಂಡುಹಿಡಿಯಿರಿ ಎಂದು. ನಮ್ಗೆಲ್ಲ ಗೊತ್ತಿರುವ ಹಾಗೆ ಎ ಎಂದರೆ ಅಲ್ಲಿ ಅವ್ರು ಹೇಳ್ತಾರೆ ಬಿ ಗುಣಿಸು ಆರ್ ಅಲ್ವಾ. ಬಿ ಗುಣಿಸು ಆರ್ ಪ್ಲಸ್ ಕ್ಯೂ ಇದು ನಮ್ಮ ಒಂದು ವಿಧಾನ. ಸೊ 120ನ್ನ 72ರಿಂದ ಭಾಗಿಸಬೇಕು. 72ರಿಂದ ನೋಡಿ 72 1ಲಿ 72 72 2ಲಿ ಎಷ್ಟಾಗ್ತದೆ? 144 ಆಗ್ತದೆ, ಜಾಸ್ತಿ ಆಗ್ತದೆ. ಸೊ 72 1ಲಿ ಅಲ್ವಾ 120. ಹಾಗಾದ್ರೆ ಹೇಗೆ ಬರಿಬೇಕು ಇದನ್ನ? ಸಾರಿ ಒಂದು ನಿಮಿಷ, ಇಲ್ಲಿ 72 ಬರಿಬೇಕು ನಾನು. 72 120ರಿಂದ 72ನ್ನ ಮೈನಸ್ ಮಾಡಿ ಎಷ್ಟು ಬರ್ತದೆ? 120ರಿಂದ 72ನ್ನ ಮೈನಸ್ ಮಾಡಿದಾಗ ಇಲ್ಲಿ 48 ಬರ್ತದೆ. ಸೊ ಇಲ್ಲಿ ಬಿ ಗುಣಿಸು ಕ್ಯೂ ಪ್ಲಸ್ ಆರ್ ಆಯ್ತಾ. ಅಂದ್ರೆ ಈಗ ನಾವು ಹೇಗೆ ಬರಿಬೇಕು? 72 1ಲಿ 72 ಪ್ಲಸ್ 48. ಈಗ 72ನ್ನ ಹಾಗೆ ಭಾಗಿಸ್ಬೇಕು. 72ನ್ನ ಎಷ್ಟರಿಂದ ಭಾಗಿಸ್ಲಿಕ್ಕೆ? 48ರಿಂದ. ಇಲ್ಲಿ ಕೂಡ 48 ಜಾಸ್ತಿ ಆಗ್ತದೆ. ಸೊ 48 1ಲಿ 48 72ರಿಂದ 48ನ್ನ ಮೈನಸ್ ಮಾಡಿದಾಗ 24 ಬರ್ತದೆ ಅಲ್ವಾ. ಸೊ ಹೇಗೆ ಬರಿತೇವೆ ನಾವು? 48 ಗುಣಿಸು 1 ಪ್ಲಸ್ 24. ಈಗ ನಾವು ಯಾವುದನ್ನ ಭಾಗಿಸ್ಬೇಕು? 48ನ್ನ 24ರಿಂದ ಭಾಗಿಸ್ಬೇಕು. 48ನ್ನ 24ರಿಂದ ಭಾಗಿಸ್ಬೇಕು. 24 ಎಷ್ಟ್ಲಿ 48 2ಲಿ 48 ಶೇಷ ಎಷ್ಟು ಉಳಿಯಿತು? 0 ಉಳಿಯಿತು. ಹೇಗೆ ಬರೆಯುವುದು ಇದನ್ನ? 24 ಗುಣಿಸು 2 ಪ್ಲಸ್ 0. ಹಾಗಾದ್ರೆ ಶೇಷ ಎಷ್ಟು ಬಂತು ನಮಗೆ? ಶೇಷ ಬಂದದ್ದು 0. ಹಾಗಾದ್ರೆ ಮಾಸ ಎಷ್ಟು? ಮಾಸ ಯಾವುದರ ಮಾಸ? 72 ಮತ್ತು 120ರ ಮಾಸ ಎಷ್ಟು? 24. ಕೊನೆ ಯಾವ ಸಂಖ್ಯೆಯಿಂದ ಭಾಗಿಸಿದ್ದೇವೆ ನೋಡಿ, ಆ ಸಂಖ್ಯೆ ಮಾಸ ಆಗ್ತದೆ 24. ಓಕೆ, ಇದಿಷ್ಟು 4ನೇ ಪ್ರಶ್ನೆ. 5ನೇ ಪ್ರಶ್ನೆಗೆ ಹೋಗೋಣ. 4 7 10 ಈ ಸಮಾಂತರ ಶ್ರೇಣಿ 20ನೇ ಪದವನ್ನ ಸೂತ್ರದ ಸಹಾಯದಿಂದ ಉಪಯೋಗಿಸಿ ಕಂಡುಹಿಡಿಯಿರಿ ಎನ್ನುವುದು. ಈಗ ಇಲ್ಲಿ ಸೂತ್ರ ಏನಿದೆ ನಮ್ಗೆ? ಎ ಎನ್ ಅಂತ ಹೇಳಿದ್ರೆ a ಪ್ಲಸ್ n-1 ಗುಣಿಸು ಡಿ ಅಲ್ವಾ. ಇಲ್ಲಿ ಕೊಟ್ಟಂತಹ ಸಮಾಂತರ ಶ್ರೇಣಿಯಲ್ಲಿ ಎ ಎಷ್ಟು? ಎ ಹೇಳಿದ್ರೆ 4. ಡಿ ಹೇಗೆ ಕಂಡು ಹಿಡಿಯುವುದು? a2 ಮೈನಸ್ a1 ಅಂದರೆ 7 ಮೈನಸ್ 4. 7 ಮೈನಸ್ 4 ಎಷ್ಟು? 3 ಅಲ್ವಾ. ಡಿ ಸಿಕ್ಕಿತು. ಎನ್ ಎಷ್ಟು ಕೊಟ್ಟಿದ್ದಾರೆ? ಎನ್ ಹೇಳಿದ್ರೆ 20ನೇ ಪದ. ಸೂತ್ರದ ಮೂಲಕ ಹಾಕುವ. ಎ 20 ಅಂದರೆ 4 ಪ್ಲಸ್ 20 ಮೈನಸ್ 1 ಗುಣಿಸು 3. 4 ಪ್ಲಸ್ 20ರಿಂದ 1ನ್ನ ಕಳೆದ್ರೆ 19. 19 ಗುಣಿಸು 3 ಎಷ್ಟಾಗ್ತದೆ? 19 ಗುಣಿಸು 3 ಆದ್ರೆ 3 9 27 2 ಉಳಿಯಿತು. 3 1ಲಿ 3 ಪ್ಲಸ್ 2 5 57. 4 ಪ್ಲಸ್ 57 ಎಷ್ಟಾಗ್ತದೆ? 61. ಎ 20ನೆಯ ಪದ ಎಷ್ಟು? 61. ಇದು ಇವತ್ತಿನ 5 ಪ್ರಶ್ನೋತ್ತರಗಳ. ಇದನ್ನ ನೀವು ಬರ್ದು ಕಲಿಬೇಕು ಆಯ್ತಾ. ಇದನ್ನೊಮ್ಮೆ ನೋಡಿ, ಪ್ರಶ್ನೆ ಬರೆಯಿರಿ, ಪ್ರಶ್ನೆ ಬರೆದು ನಿಮ್ಮಷ್ಟಕ್ಕೆ ಮಾಡಲಿಕ್ಕೆ ಪ್ರಯತ್ನ ಪಡಿ.
ಹೀಗೆ ಮಾಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗ್ತದೆ. ನೋಡಿ ಕಾಪಿ ಹೊಡೆದ್ರೆ ಏನು ಪ್ರಯೋಜನ ಇಲ್ಲ. ಸೊ ಇವತ್ತಿನ ತರಗತಿಯಲ್ಲಿ ಇದಿಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳೆಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.